ನಮಸ್ಕಾರ, ನಾನು ನಿಮ್ಮ ಪೃಥ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ. ಯಾರೆಲ್ಲ ನನ್ನ ಫಸ್ಟ್ ವಿಡಿಯೋ ಇವತ್ತು ನೋಡ್ತಾ ಇದ್ದೀರಾ ಅಂಥವರು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಒಂದೇ ಪ್ರಾಡಕ್ಟ್ ಹಲವಾರು ಸಮಸ್ಯೆಗೆ ಒಂದೇ ಒಂದು ಪ್ರಾಡಕ್ಟ್ ತುಂಬ ಚೆನ್ನಾಗಿ ಸೊಲ್ಯೂಷನ್ ಕೊಡುತ್ತೆ. ಸೊ ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋದು ಹಿಮಾಲಯನ್ ಪ್ರಾಡಕ್ಟು. ಸೊ ನನ್ನ ಫೇಸಿಗೆ ಇದು ಬೆಸ್ಟಾಗಿ ಸೆಟ್ ಆಗಿದೆ. ಯಾರಿಗೆಲ್ಲ ಆಲೋವೆರಾ ಜೆಲ್ ಪ್ರಾಡಕ್ಟ್ ಸಿಗಲ್ವೋ ಅಂಥವರು ನ್ಯಾಚುರಲ್ ಆಗಿರೋದನ್ನು ತಂದುಬಿಟ್ಟು ನೀವು ಅಪ್ಲೈ ಮಾಡ್ಕೊಬೋದು. ಇಂದಿನ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ನ್ಯಾಚುರಲ್ ಆಗಿರೋ ಮನೇಲಿ ಬೆಳೆದಿರೋಂಥ ಆಲೋವೆರಾನ ತಂದುಬಿಟ್ಟು ಅದು ಎರಡು ಸಿಪ್ಪೆನ ತೆಗೆದುಬಿಟ್ಟು ಮಧ್ಯ ಪಲ್ಪ್ ಏನು ಸಿಗುತ್ತೋ ಅದನ್ನು ಪೇಸ್ಟ್ ಮಾಡಿಬಿಟ್ಟು ನೀಟಾಗಿ ಅಪ್ಲೈ ಮಾಡ್ತಾ ಹೋಗಿದ್ದೀನಿ. ಇವತ್ತು ಮನೇಲಿಲ್ಲ, ಸೊ ಹಾಗಾಗಿ ನಾನು ಪ್ರಾಡಕ್ಟ್ನ ಯೂಸ್ ಮಾಡಬೇಕಾಗಿದೆ. ಹಾಗಾಗಿ ನಿಮಗೆ ನಿಮ್ಮ ಫೇಸಿಗೆ ಯಾವುದು ಸೆಟ್ ಆಗುತ್ತೋ ಪ್ರಾಡಕ್ಟು ಅಂಥದ್ದನ್ನು ಯೂಸ್ ಮಾಡಿ. ಇದನ್ನ ಡ್ರೈ ಮತ್ತು ಆಯಿಲ್ ಸ್ಕಿನ್ನವರು ಎರಡು ಸ್ಕಿನ್ ಟೈಪವರು ಯೂಸ್ ಮಾಡ್ಬೋದು. ಫಸ್ಟು ಹೋಮ್ ರೆಮಿಡಿ ಆಗಲಿ ಯಾವುದೇ ಆಗಲಿ ಫೇಸಿಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಕಡೆ ಪ್ಯಾಚ್ ಟೆಸ್ಟ್ ಅಂತ ಮಾಡ್ಕೊಳ್ಳಿ. ಯಾಕೆಂದರೆ ತುಂಬ ಜನದ್ದು ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಅವರಿಗೆ ಸೆಟ್ ಆಗ್ತಾ ಇರಲ್ಲ, ಅಲರ್ಜಿ ಈ ಥರ ಆಗ್ತಾ ಇರುತ್ತೆ, ಆ ಥರ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದು ಕಡೆ ಪ್ಯಾಚ್ ಟೆಸ್ಟ್ ಅಂತ ಮಾಡ್ಕೊಬಿಟ್ಟು ಆಮೇಲೆ ಅಪ್ಲೈ ಮಾಡ್ತಾ ಹೋಗಿ. ಮತ್ತು ನಾವು ಫೇಸಿಗೆ ಏನೇ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಬೇಕು. ಧೂಳು ಅದು ಇದು ಕೂತಿರುತ್ತೆ, ಮತ್ತು ನಾವು ಅದ್ರ ಮೇಲೆ ಹಾಕಿದ ತಕ್ಷಣ ಓಪನ್ ಪೋರ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವೇನೇ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಬೇಕು. ಇವಾಗ ನಾನು ವಾಶ್ ಮಾಡ್ಕೊಂಡ್ಬಂದಿದ್ದೀನಿ. ಇದರಿಂದ ಏನೇನೋ ಬೆನಿಫಿಟ್ಸ್ ಸಿಗುತ್ತೆ, ಹಾಗೆ ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಓಪನ್ ಮಾಡಿದ್ದೀನಿ. ಈ ಥರ ಡಾಟ್ ಡಾಟ್ ಥರ ಇಟ್ಕೊಂಬನ್ನಿ ಫೇಸ್ ಫುಲ್ಲು. ಇಷ್ಟಿಟ್ಟಾದ ಮೇಲೆ ನೀಟಾಗಿ ಸರ್ಕಲ್ ಟೈಪ್ ಉಳಿತದೆ, ನೀಟಾಗಿ ಸ್ಕ್ರಬ್ ಮಾಡ್ತಾ ಬನ್ನಿ. ಇದೆಷ್ಟು ಬೆನಿಫಿಟ್ ಅಂದರೆ, ಆಲ್ಮೋಸ್ಟ್ ನಮ್ಮ ತಲೆಯಿಂದ ಹೇರಿಂದ ಕಾಲ್ವರೆಗೂ ಕೂಡ ಎಲ್ಲದಕ್ಕೂ ಇದೊಂದು ಸಮಸ್ಯೆಗೆ, ಎಲ್ಲ ಸಮಸ್ಯೆಗೆ ಇದೊಂದು ಪರಿಹಾರ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಐಬ್ರೋಸ್ ಇಲ್ಲ, ಐಬ್ರೋ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ತುಂಬ ಜನ ಕೇಳ್ತಾ ಇದ್ದೀರಿ ಎಲ್ಲ ಐಬ್ರೋ ಮಾಡ್ತೀರಾ, ಮತ್ತು ನಿಮ್ಮ ಐಬ್ರೋ ಅಷ್ಟು ಟಿಕ್ಕಾಗಿ ಹಿಂಗಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಇವಾಗಲೆಲ್ಲ ಹೇಳಿದ್ರೆ ಸರಿಯಾಗಲ್ಲ. ಸೊ ಹಾಗಾಗಿ ಈ ಆಲೋವೆರಾ ಜೆಲ್ಲಿಂದ ನಮ್ಮ ಫೇಸ್ನ ತೇವಾಂಶವಾಗಿಡುತ್ತೆ, ಅಂದರೆ ಡ್ರೈ ಆಗೋಕ್ಕೆ ಬಿಡಲ್ಲ. ಯಾವಾಗಲೂ ಕೂಡ ಸ್ಮೂತಾಗಿ ಮತ್ತು ಡ್ರೈ ಆಗಿ ಇರಲ್ಲ ನಮ್ಮ ಫೇಸು, ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ಯಾರಿಗೆಲ್ಲ ಈ ಕಣ್ಣು ಕೆಳಗೆ ಫೇಸ್ ಫುಲ್ಲು ಸುಕ್ಕ ಆಗ್ತಾ ಇರುತ್ತೋ ಅಂಥವ್ರು ಇದನ್ನು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಹಾಗೆ ಐಬ್ರೋಸ್ ಆಗಲಿ ಅಪ್ಲೈ ಮಾಡಿ, ಏನಾಗಲ್ಲ ಐಬ್ರೋ ಆಗಲಿ, ಆಮೇಲೆ ಲಿಪ್ಸಿಗಾಗಲಿ, ಯಾರಿಗೆಲ್ಲ ಬ್ಲ್ಯಾಕ್ ಇದೆಯೋ ಅಂಥವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು. ನೆಕ್ಕು ಬ್ಲ್ಯಾಕ್ ಯಾರಿಗಿದೆಯೋ ಅದನ್ನು ಕೂಡ ಇದು ಮಾಯ್ಶ್ಚರೈಸರ್ ಕೂಡ ಯೂಸ್ ಮಾಡ್ಬೋದು. ಸ್ಕ್ರಬ್ ಟೈಪಲ್ಲಾದರೂ ಯೂಸ್ ಮಾಡ್ಬೋದು. ಸ್ಕ್ರಬ್ ಹೇಗೆ ಅಂದರೆ, 1 ಸ್ಪೂನು ಆಲೋವೆರಾ ಜೆಲ್ಲಿಗೆ 1 ಸ್ಪೂನು ಸಕ್ಕರೆನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಫೇಸ್ ಆಗಲಿ, ಕೈ ಆಗಲಿ, ಕುತ್ತಿಗೆ ಆಗಲಿ ನೀಟಾಗಿ ಅಪ್ಲೈ ಮಾಡ್ತಾ ಹೋದರೆ ಅದು ಸ್ಕ್ರಬ್ ಟೈಪಲ್ಲೂ ಕೂಡ ನಮ್ಮ ಫೇಸಿಗೆ ಹೆಲ್ಪ್ ಮಾಡುತ್ತೆ. ಹಾಗೆ ತುಂಬ ಜನಕ್ಕೆ ನೈಲ್ಸು ಗಟ್ಟಿಯಾಗಿರಲ್ಲ, ಸ್ಮೂತಾಗಿರುತ್ತೆ, ಸ್ವಲ್ಪ ವರ್ಷ ಕಟ್ ಆಗ್ತಾ ಇರುತ್ತೆ ಅಂತಾರೆ. ಅಂಥವ್ರು ಕೂಡ ಈ ಆಲೋವೆರಾ ಜೆಲ್ನ ಅಪ್ಲೈ ಮಾಡ್ಬೋದು. ಹಾಗೆ ಇವಾಗಿನ ಟೈಮಲ್ಲಿ ಸಲೂನಿಗೆ ಯಾರು ಹೋಗಲ್ಲ, ಮನೆಯಲ್ಲೇ ಬಾಯ್ಸ್ ಆಗಲಿ ಗರ್ಲ್ಸ್ ಆಗಲಿ, ಬಾಯ್ಸು ಶೇವ್ ಮಾಡ್ಕೊತಾರೆ, ಗರ್ಲ್ಸು ಕೈ ಕಾಲನ್ನ ಶೇವ್ ಮಾಡ್ಕೊತಾ ಇರ್ತಾರೆ, ಅಂಡರ್ ಆರ್ಮ್ಸ್ ಆಗಲಿ ಆ ಥರ. ಅಂಥವರು ಶೇವ್ ಆದಮೇಲೆ ಹಾಗೆ ಕೂಡ ಬಿಡ್ತಾರೆ, ಅದು ಫುಲ್ಲು ಡ್ರೈ ಆಗಿ ವೈಟ್ ಥರ ಸಿಪ್ಪೆ ಸುಳಿಯೋ ಥರ ಆಗ್ತಾ ಇರುತ್ತೆ. ಬಾಯ್ಸ್ ಕೂಡ ಶೇವ್ ಎಲ್ಲ ಆದಮೇಲೆ ನೀಟಾಗಿ ವಾಶ್ ಮಾಡಿ ಒಂದು ಟವಲಿನ ಟಿಶ್ಯೂನ ನೀಟಾಗಿ ಒರೆಸ್ಕೊಂಡು ಫುಲ್ಲು ಡ್ರೈ ಆದಮೇಲೆ ಈ ಹಿಮಾಲಯನ್ ಹೇರ್ ಪ್ರಾಡಕ್ಟ್ ಅಥವಾ ಮನೇಲಿ ನ್ಯಾಚುರಲ್ ಇರೋ ಆಲೋವೆರಾ ಜೆಲ್ನ ನೀಟಾಗಿ ಅಪ್ಲೈ ಮಾಡಿ, ನೀಟಾಗಿ ಒಂದು 15 ನಿಮಿಷ ನೀಟಾಗಿ ಮಸಾಜ್ ಮಾಡಿ, ಒಂದು 15 ಮಿನಿಟ್ಸ್ ಆದಮೇಲೆ ವಾಶ್ ಮಾಡಿ ಉಗುರು ಬೆಚ್ಚಗಿರೋ ನೀರಲ್ಲಿ. ಆವಾಗ ನೀವೇನು ಶೇವ್ ಮಾಡಿರ್ತೀರೋ ಇಲ್ಲೆಲ್ಲ ಅದು ಡ್ರೈ ಆಗೋಕ್ಕೆ ಬಿಡಲ್ಲ. ಹಾಗೆ ಗರ್ಲ್ಸ್ ಕೂಡ ಕೈ ಆಗಲಿ ಕಾಲಾಗಲಿ ಶೇವ್ ಮಾಡಿರ್ತೀರ ಮತ್ತು ಹಾಗೆ ವಾಶ್ ಮಾಡ್ಕೊಂಡು ಹೋಗ್ತೀರಾ, ಯಾವುದಾದ್ರು ಬಾಡಿ ಲೋಷನ್ ಅಪ್ಲೈ ಮಾಡ್ತೀರಾ, ಬಾಡಿ ಲೋಷನ್ ಅಪ್ಲೈ ಮಾಡೋದಕ್ಕಿಂತ ಈ ಹಿಮಾಲಯನ್ ಅಪ್ಲೈ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಹಾಗೆ ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಾ ಇರುತ್ತೆ ಮತ್ತು ಹೇರ್ ತುಂಬ ಡ್ರೈ ಅನ್ನಿಸ್ತಿದೆಯೋ ಅಂಥವ್ರು ನೈಟ್ ಇದನ್ನು ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಮಸಾಜ್ ಮಾಡಿ ಫುಲ್ ಓವರಲ್ಲಿ ಫುಲ್ ಹೇರಿಗೆ ಫುಲ್ಲು ಅಪ್ಲೈ ಮಾಡಿ ಓವರ್ ನೈಟ್ ಬಿಟ್ಟು ಮಾರ್ನಿಂಗ್ ಎದ್ಬಿಟ್ಟು
ಉಗುರು ಬೆಚ್ಚಿರೋ ಹೇರಲ್ಲಿ ವಾಶ್ ಮಾಡ್ತಾ ಬಂದರೆ ಯಾರಿಗೆಲ್ಲ ಡ್ರೈ ಅನಿಸ್ತಿರುತ್ತೋ ಹೇರ್ ಅದು ತುಂಬ ಸ್ಮೂತ್ ಆಗ್ತಾ ಹೋಗುತ್ತೆ. ಹಾಗೆ ಡೈರೆಕ್ಟಾಗಿ ಯಾರು ಕೂಡ ಶಾಂಪೂಯಿಂದ ವಾಶ್ ಮಾಡೋಕ್ಕೆ ಹೋಗ್ಬಿಡಿ. ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಶಾಂಪೂನ ವಾಶ್ ಮಾಡಿ ಹೇರ್ನ. ಹಾಗೆ ಶಾಂಪೂಗೆ ಆಲೂವೆರಾ ಜೆಲ್ ನಾರ್ಮಲಾಗಿ ಅಂದರೆ ನ್ಯಾಚುರಲಾಗಿ ಸಿಗೋವಂಥ ಆಲೂವೆರಾ ಜೆಲ್ನ ತಂದುಬಿಟ್ಟು ನೀಟಾಗಿ ಪೇಸ್ಟ್ ಮಾಡಿಕೊಂಡು ಆ ಕಡೆ ಈ ಕಡೆ ಇರೋ ಗ್ರೀನ್ನ ಸಿಪ್ಪೆ ತೆಗೆದುಬಿಟ್ಟು ಮಧ್ಯೆ ಇರೋ ಆಲೂವೆರಾ ಜೆಲ್ಲ ತೆಗೆದು ಅದನ್ನು ಪೇಸ್ಟ್ ಮಾಡಿಬಿಟ್ಟು ಅದಕ್ಕೆ ಶಾಂಪೂನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹೇರ್ನ ವಾಶ್ ಮಾಡಿ. ಅದರಿಂದ ನಮ್ಮ ಹೇರು ತುಂಬ ಸ್ಮೂತು ಮತ್ತು ಸಿಲ್ಕಿಯಾಗಿ ಕಾಣುತ್ತೆ. ಹಿಂದಿನ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ಹೇರ್ನ ಹೇಗೆ ವಾಶ್ ಮಾಡೋದು ಅಂತ ಹೇಳಿಬಿಟ್ಟು. ಆ ಲಿಂಕ್ನ ಈ ಬಯೋ ಕೆಳಗಡೆ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಹೋಗಿ. ಮತ್ತು ಇದು ನಮ್ಮ ಲಿಪ್ಸಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡೋದು. ಮತ್ತು ಯಾರಿಗೆಲ್ಲ ಕಾಲು ಹೀಲು, ನಮ್ಮ ಹೀಲ್ ಇದೆಯಲ್ಲ ಕಾಲು ಪಾದದ ಹತ್ರ, ಅಲ್ಲಿ ತುಂಬ ಜನಕ್ಕೆ ಹೊಡೆದೋಗಿರುತ್ತೆ. ಅಲ್ಲೂ ಕೂಡ ನೀವು ನೈಟು ಇದನ್ನು ಅಪ್ಲೈ ಮಾಡಿ ಒಂದು ಸಾಕ್ಸ್ ಹಾಕ್ಬಿಟ್ಟು ಓವರ್ ನೈಟ್ ಮಲಗಿ ಮಾರ್ನಿಂಗ್ ಇದು ವಾಶ್ ಮಾಡ್ತಾ ಬಂದರೆ ಅದು ಕೂಡ ತುಂಬ ಚೆನ್ನಾಗಿ ರಿಮೂವ್ ಆಗ್ತಾ ಹೋಗುತ್ತೆ. ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಈ ಒಂದು ಪ್ರಾಡಕ್ಟಿಂದ. ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ ಇದ್ರ ಬಗ್ಗೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂತ ಹೇಳಿಬಿಟ್ಟು. ತುಂಬ ಜನ ಕೇಳ್ತಾ ಇದ್ರಿ, ಓಪನ್ ಪೋರ್ಸ್ ಇದೆ, ತುಂಬ ಇದೆ, ಪಿಗ್ಮೆಂಟೇಷನ್ ಇದೆ, ತುಂಬ ಇದೆ, ಅದಕ್ಕೆ ಯಾವುದಾದ್ರು ವೀಡಿಯೋ ಹೇಳಿ ಅಂತ ಹೇಳ್ಬಿಟ್ಟು ಇವತ್ತು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಬೇಕಾಗಿರೋ ಅಂಥ ಥಿಂಗ್ಸ್ ಇರಲಿಲ್ಲ ನನ್ನ ಹತ್ರ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಹಿಮಾಲಯದಿಂದ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂತ ನಾನು ಕೂಡ ಹೇಳಿದ್ದೀನಿ. ಹಾಗೆ ಕತ್ತು, ಕಿವಿ, ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಏನು ಮಾಡಿ ಅಂದರೆ ಇದನ್ನು ಅಪ್ಲೈ ಮಾಡಿ ಓವರಾಲ್ ಬಾಡಿಗೆ ಅಪ್ಲೈ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಉಗುರು ಬೆಚ್ಚಗೆ ನೀರಲ್ಲಿ ವಾಶ್ ಮಾಡ್ತಾ ಬನ್ನಿ. ಡೈಲಿ ಅಪ್ಲೈ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಇದನ್ನು ನೈಟ್ ಆದರೂ ಅಪ್ಲೈ ಮಾಡಿ, ಓವರ್ ನೈಟ್ ಅಪ್ಲೈ ಮಾಡಿಬಿಟ್ಟು ಮಾರ್ನಿಂಗ್ ಕೂಡ ವಾಶ್ ಮಾಡ್ಬೋದು. ಮತ್ತು ಯಾರಿಗೆಲ್ಲ ನೈಟು ಹಿಂಸೆ ಆಗುತ್ತೆ, ನನಗೆ ಆಯಿಲಿ ಅನ್ನೋ ಫೀಲ್ ಆಗುತ್ತೆ ಅನ್ನೋರು ಇದನ್ನು ಅಪ್ಲೈ ಮಾಡಿಬಿಟ್ಟು ಒಂದು 2 ಅವರ್ಸ್ ಬಿಟ್ಟು ವಾಶ್ ಮಾಡಿ, ಇಲ್ಲ 1 ಅವರ್ ಬಿಟ್ಟು ವಾಶ್ ಮಾಡಿ, ಏನು ಪ್ರಾಬ್ಲಮ್ ಏನಿಲ್ಲ. ಇನ್ನು ಆದರೆ ಆಯಿಲಿ ಅನ್ಸಲ್ಲ, ನಾನೀಗೂ ಅಪ್ಲೈ ಮಾಡಿದ್ದೀನಿ, ಫುಲ್ ಡ್ರೈ ಆಗುತ್ತೆ ಆಲ್ಮೋಸ್ಟು ಹಿಮಾಲಯನು. ನಾವದು ಆಲ್ಮಂಡ್ ಆಯಿಲು, ಆಲೂವೆರಾ ಅಂದರೆ ಆಲ್ಮಂಡ್ ಆಯಿಲು ಮತ್ತು ಕೋಕೋನಟ್ ಅಂಥದ್ದು ಆಯಿಲ್ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಆಯಿಲಿ ಅನಿಸುತ್ತೆ. ಸೊ ಇದೇನು ಅನಿಸಲ್ಲ, ಬೇಗನೆ ಡ್ರೈ ಆಗುತ್ತೆ. ಸ್ವಲ್ಪ ಆಯಿಲಿ ಅನಿಸುತ್ತೆ ಪ್ರಾಡಕ್ಟ್ಗಳು. ನ್ಯಾಚುರಲ್ ನಾವು ಯೂಸ್ ಮಾಡ್ತೀವಲ್ಲ ಅದು ಕೂಡ ಬೇಗ ಡ್ರೈ ಆಗುತ್ತೆ ನ್ಯಾಚುರಲಾಗಿ ನಾವು ಯೂಸ್ ಮಾಡೋಂಥದ್ದು. ನೋಡ್ತಿರುವ ಹಿಮಾಲಯನ್ ಒಂದು ಜೆಲ್ಲಿಂದ ನಮ್ಮ ಫೇಸ್ ಆಗಲಿ, ನಮ್ಮ ಕೈ ಕಾಲಾಗಲಿ, ಹಾಗೆ ನಮ್ಮ ಹೇರ್ ಆಗಲಿ, ನಮ್ಮ ಉಗುರಿಗಾಗಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋ ನನಗೆ ಸಿಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.